ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ತಿಗಳಚ್ಚಿ ಚಾನಲ್ ಅವ್ರ ಮನೆ ಗೃಹಪ್ರವೇಶಕ್ಕೆ ಹೋಗಿದ್ದೆ ಭಾನುವಾರ 17ನೇ ತಾರೀಕು. ಅದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ಯಾಕೆಂದರೆ ತುಂಬ ಜನ ಇದ್ದರು. ವಿಡಿಯೋ ಮಾಡೋಕ್ಕಾಗಿಲ್ಲ, ಸಂಕೋಚ ಆಗುತ್ತೆ. ಅಷ್ಟು ಜನದ ಮಧ್ಯೆ ನಾವು ಓಡಾಡ್ಕೊಂಡು ವಿಡಿಯೋ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಮಾಡಲಿಲ್ಲ. ಇದು ಮಾತ್ರ ಅವರು ಫೋಟೋ ತೆಗಿತಾ ಇದ್ರಲ್ಲ, ಅಲ್ಲೇ ಎದುರಿಗೆ ಕೊಟ್ಟು ಒಬ್ರಿಗೆ ವಿಡಿಯೋ ಮಾಡೋಕ್ಕೆ ಹೇಳಿದ್ದೆ. ಅವ್ರು ತೆಗ್ದಿರೋದು, ಅವ್ರ ತಂಗಿ ಮಗಳಂತೆ, ಶೋಭಾ ಅವ್ರ ತಂಗಿ ಮಗಳು ತೆಗೆದುಕೊಟ್ಲು. ಥ್ಯಾಂಕ್ಸ್ ಅಮ್ಮ ನಿನಗೆ. ಇವಾಗ ನೋಡಿ ನಾನು ಅವ್ರಿಗೆ ವಿಶ್ ಮಾಡಿಬಿಟ್ಟು ಬಂದು ಊಟ ಮಾಡಿ ಬಂದ್ವಿ. ಅದಕ್ಕಿಂತ ಮುಂಚೆನೇ ನಾವು ಪೂಜೆ ನಡಿಬೇಕಾರೇ ಮೇಲೆಲ್ಲ ಹೋಗಿದ್ವಿ. ಇದು ನೋಡಿ ಫಸ್ಟ್ ಬೆಡ್ರೂಮು. ಅಲ್ಲಿ ಈ ಥರ ಎಲ್ಲ ಅಲಂಕಾರ ಮಾಡಿದರು. ಇದು ಚಕ್ರ ಅಂತಾರಲ್ಲ ಆ ಥರ ರಂಗೋಲಿಲಿ ಮಾಡಿದರು, ತುಂಬ ಚೆನ್ನಾಗಿತ್ತು, ಶ್ರೀಚಕ್ರ. ಆಮೇಲೆ ಇಲ್ಲಿ ವುಡ್ ವರ್ಕೆಲ್ಲ ಆಲ್ಮೋಸ್ಟ್ ಮುಗಿದಿದೆ. ಇದೆಲ್ಲ ವುಡ್ ವರ್ಕ್ ಮಾಡಿದ್ದಾರೆ. ಇದೊಂದು ಬೆಡ್ರೂಮು, ಅಟ್ಯಾಚ್ ಬೆಡ್ರೂಮು. ಆಮೇಲೆ ಇಲ್ಲಿ ಜನ ಕೂತಿದ್ರು. ನಾನು ಅವ್ರ ಮುಖ ಒಬ್ಬೊಬ್ಬರು ತೋರಿಸಿದ್ರು, ಇಷ್ಟಪಡಲ್ಲ, ಅದಕ್ಕೆ ನಾನು ಯಾರ ಮುಖನೂ ತೋರಿಸ್ಲಿಲ್ಲ. ಇದು ಬಾತ್ರೂಮು ಫಸ್ಟು. ಆಮೇಲೆ ಬಾತ್ರೂಮ್ ಆದ ತಕ್ಷಣ ಅಲ್ಲಿ ಸ್ವಲ್ಪ ಇದಿದೆ, ಬಾಲ್ಕನಿ ಇದೆ. ಬಾಲ್ಕನಿಯಿಂದ ನೋಡೋಕೆ ತುಂಬ ಚೆನ್ನಾಗಿದೆ, ನೋಡಿಸ್ತೀನಿ ನಿಮಗೆ. ನೋಡಿ ಇದು ಬಾಲ್ಕನಿ. ಇದು ಆಗಲೇ ಗ್ಲಾಸ್ ಗೀಸ್ ಎಲ್ಲ ಹಾಕಿದ್ದಾರೆ. ಮುಕ್ಕಾಲು ಕೆಲಸ, ಮುಕ್ಕಾಲೇನು 100% ಕೆಲಸನೂ ಮುಗಿದೋಗಿದೆ. ಇಲ್ಲಿ ನೋಡಿ ಇದು ಫಾರಮ್ ಹೌಸ್ ಇದೆ. ಅಲ್ಲಿ ಅದೇನೋ ಫಾರಮ್ ಅಂತಿದೆ, ತುಂಬ ಚೆನ್ನಾಗಿದೆ ವ್ಯೂಸ್ ನೋಡೋಕ್ಕೆ. ತೆಂಗಿನ ತೋಟ, ಹಸಿರು, ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಕಣ್ಣಿಗೆ ಹಿತ ಅನಿಸುತ್ತೆ ಹಸಿರು. ಅದು ಇಷ್ಟ ಆಯಿತು, ನಂಗೆ ತುಂಬ ಇಷ್ಟ ಆಯಿತು. ಮನೆ ಎದುರಿಗೇ ಇದೆ ಇದು, ಚೆನ್ನಾಗಿದೆ. ಆಮೇಲೆ ಗಲಾಟೆ ಇರಲ್ಲ, ತುಂಬ ಪೀಸ್ ಆಫ್ ಮೈಂಡ್ ಇರುತ್ತೆ. ಸಿಟಿಯಷ್ಟು ಗಲಾಟೆ ಇರಲ್ಲ. ಸಿಟಿಗೆ ಸ್ವಲ್ಪ ದೂರನೇ, ಆದ್ರೂ ಚೆನ್ನಾಗಿ ಇಷ್ಟ ಆಯಿತು ನನಗೆ, ಚೆನ್ನಾಗಿದೆ. ನೋಡಿ ಕೆಳಗಡೆ ಇದು ಮಾಡ್ತಾಯಿದ್ದಾರೆ. ಇದ್ರ ಮೇಲೆ ಟೆರಸ್ ಒಂದಿದೆ, ತೋರಿಸ್ತೀನಿ ನಿಮಗೆ. ಇನ್ನೊಂದು ಬೆಡ್ರೂಮ್ ಇದು. ಈ ಬೆಡ್ರೂಮಲ್ಲೂ ಬಂದವ್ರು ಕೂತಿದ್ರು ಕೆಳಗಡೆ. ಸ್ವಲ್ಪ ಪೂಜೆ ಇರೋದ್ರಿಂದ ಜಾಸ್ತಿ ಜನ ಇರೋದಕ್ಕೆ ಕೆಳಗಡೆ ಎಲ್ಲರಿಗೂ ಜಾಗ ಸಾಲಲ್ಲ. ಮೇಲೆ ಸ್ವಲ್ಪ ಹತ್ತಿರದವ್ರು ಅನಿಸುತ್ತೆ, ಮೇಲೆ ಬಂದು ಎಲ್ಲ ಕೂತಿದ್ರು. ಅವರು ನನ್ನ ಮುಖ ತೆಗಿಲಿಲ್ಲ, ಬರೀ ಅಷ್ಟು ಮಾತ್ರ ತೆಗೆದಿದ್ದೀನಿ. ಇಲ್ಲಿ ಅದಾದಮೇಲೆ ಟೆರಸ್ಗೆ ಹೋಗ್ತೀವಿ. ಟೆರಸ್ಗೆ ಹೋಗೋ ದಾರಿಲಿ ಮೇಲೆ ತೋರಿಸ್ತೀನಿ ನೋಡಿ. ಬೆಳಕು, ಬಿಸಿಲು, ಆಮೇಲೆ ರಾತ್ರಿ ಹೊತ್ತು ಹುಣ್ಣಿಮೆ ದಿನ ಬೆಳದಿಂಗಳು ಬೆಳಕನ್ನು ಬೀಳುತ್ತೆ. ಆ ಥರ ಮಾಡಿದರೆ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಇದು ಆಪೋಸಿಟ್ ವಾಲ್ಗೆ ಪೇಂಟಿಂಗ್ ಮಾಡಿರೋದು, ಬ್ಲೂ ಕಲರು. ಕೆಳಗಡೆನೂ ಅದೇ ಥರ ಮಾಡಿದ್ದಾರೆ, ಮೇಲ್ಗಡೆನೂ ಅದೇ ಥರ ಮಾಡಿದ್ದಾರೆ. ಅದಾದಮೇಲೆ ಹಿಂಗೆ ಮೇಲೆ ಹೋದಾಗ ನೋಡಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು. ನೋಡಿ ಇಲ್ಲಿ ಬಿಸಿಲು ಎಲ್ಲಿಂದ ಬರುತ್ತೆ ಅಂತ ನೋಡಿ, ಅಲ್ಲಿಂದ ಇದೆ. ಅಲ್ಲಿ ಗ್ಲಾಸ್ ಹಾಕ್ಬಿಟ್ಟಿದ್ದಾರೆ, ಓಪನ್ ಇಲ್ಲ ಪೂರ್ತಿ, ಆದರೆ ಬಿಸಿಲು ಎಲ್ಲ ಚೆನ್ನಾಗಿ ಬರುತ್ತೆ. ಆಮೇಲೆ ಬೆಳದಿಂಗಳು, ಹುಣ್ಣಿಮೆ ದಿನ ಬೆಳದಿಂಗಳೂ ಬೀಳುತ್ತೆ, ನೋಡೋಕೆ ಚೆನ್ನಾಗೈತೆ. ಬೆಳಕಿಗೆ ಬೆಳಕು ಆಯಿತು, ಬಿಸಿಲು ಮನೆ ಒಳಗೆ ಬಿದ್ದಂಗೆ ಆಗುತ್ತಲ್ವ, ಚೆನ್ನಾಗಿತ್ತೆ. ನಮ್ಮೂರ ಕಡೆ ಎಲ್ಲ ಇವು ಬೆಳಕಂಡಿ ಅಂತ ಮಾಡ್ತಾರೆ. ಇದು ಲೇಟೆಸ್ಟಾಗಿ ಗ್ಲಾಸ್ ಹಾಕ್ತಾರೆ. ನಮ್ಮ ಕಡೆ ಎಲ್ಲ ಮಳೆ ಬಂದಾಗ ಹೋಗಿ ನಾವು ಮೇಲ್ಗಡೆ ಏನಾದ್ರು ಮುಚ್ಚಬೇಕು, ಆ ಥರ ಇರುತ್ತೆ. ಇಲ್ಲಿ ಆ ಥರ ಈ ಥರ ಇದೆ. ಇದು ಲೇಟೆಸ್ಟು, ಚೆನ್ನಾಗಿದೆ, ಇದು ಇಷ್ಟ ಆಯಿತು. ಆಮೇಲೆ ಇಲ್ಲೂ ಟೆರಸ್ಗೆ ಹೋಗ್ಬೇಕಾರೆ ಇಲ್ಲೊಂದು ರೂಮು ಅಥವಾ ಏನೋ ಗೊತ್ತಿಲ್ಲ, ನಾನು ಬಾಗಿಲು ತೆಗೆದು ನೋಡೋಕ್ಕೆ ಹೋಗಿಲ್ಲ. ಬಾಗಿಲು ಓಪನ್ ಇರೋ ಮಾತ್ರ ನಾನು ವಿಡಿಯೋ ಮಾಡಿದ್ದೀನಿ. ಅದು ತುಂಬ ಸ್ವಲ್ಪ, ಜಾಸ್ತಿ ದೊಡ್ಡದಾಗಿ ಮಾಡೋಕ್ಕಾಗಿಲ್ಲ, ಜನ ಜಾಸ್ತಿ ಇರೋದ್ರಿಂದ ಅವ್ರಿಗೂ ಸಂಕೋಚ ನಾವು ವಿಡಿಯೋ ಮಾಡಿದ್ರೆ, ಅದರಿಂದ ನಾನು ಮಾಡೋಕ್ಕೋಗಿಲ್ಲ. ಇಲ್ಲಿ ಟೆರಸ್ಸಲ್ಲೂ ಸುಮಾರು ಜನ ಗಂಡ್ಮಕ್ಳು ಕೂತ್ಕೊಂಡು ಮಾತಾಡ್ತಾಯಿದ್ರು. ಇಷ್ಟಿದೆ ಟೆರಸ್ಸು. ಇಲ್ಲೂ ಕೂಡ ಎಲ್ಲ ರೆಡಿಯಾಗಿದೆ ಕೆಲಸ ಎಲ್ಲ. ನಮಸ್ತೆ.